ಹೈದರಾಬಾದ್ ಕರ್ನಾಟಕದ ಗಡಿ ತಾಲೂಕು ಕುಷ್ಟಗಿಯ ಗಡಿ ಪ್ರದೇಶದಲ್ಲಿ 2018ರಲ್ಲಿ ಮಂಜೂರಾತಿಯಾದ ಕೆಐಡಿಬಿ ಈಗಾಗಲೇ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಅವರ ಅಣತಿಯಂತೆ 70 ಎಕರೆ ಭೂಮಿಯು ಐನಾಕ್ಸ್ ಎನ್ನುವ ಕಂಪನಿಯು ವಿಂಡ್ ಫ್ಯಾನ್ ಬ್ಲೇಡ್ ತಯಾರಿಕಾ ಘಟಕವಾಗುತ್ತಿದ್ದು, ಸ್ಥಳೀಯವಾಗಿ ಉದ್ಯೋಗರಹಿತ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದಕ್ಕೋಸ್ಕರ ಸ್ಥಳೀಯ ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ ಅವರನ್ನು ಮಾತನಾಡಿಸಿದಾಗ, ಸರ್, ಏನು ಕುಷ್ಟಗಿ ತಾಲೂಕಿಗೆ ಕ್ಯಾಲಿಗುಪ್ಪಕ್ಕೆ ಏನು ಬರುತ್ತಲ್ಲ, ಒಂದು ಹಬ್ಬ ಬರುತ್ತಲ್ಲ ಈಗ ಕೈಗಾರಿಕಾ ಕೇಂದ್ರಕ್ಕೆ, ಅದರ ಬಗ್ಗೆ ತಮ್ಮ ಒಂದು ಅನಿಸಿಕೆ ಏನು? ಇಲ್ಲ, ಈಗ ನಮ್ಮ ಕುಷ್ಟಗಿ ತಾಲೂಕಿಗೆ ಅಂತ ಅಲ್ಲದು, ಕೈಗಾರಿಕಾ ಹಬ್ಬ ಬರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಬರ್ತಕ್ಕಂಥದ್ದು. ಅದು ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 270 ಎಕರೆ ಭೂ ಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥ ಕೈಗಾರಿಕಾ ವಲಯವನ್ನು ಅಭಿವೃದ್ಧಿಪಡಿಸಿ ಸರ್ಕಾರ ಸುಮಾರು 100 ಕೋಟಿಗಿಂತಲೂ ಹೆಚ್ಚು ಹಣವನ್ನು ಅಲ್ಲಿ ಖರ್ಚು ಮಾಡಿದ್ದಾರೆ. ಅದು ಇವತ್ತು ಉದ್ದೇಶ ಏನು ಇಷ್ಟೇ, ನಮ್ಮದು ಅತ್ಯಂತ ಬಡ ಪ್ರದೇಶ ನಮ್ಮದು. ನಮ್ಮಲ್ಲಿ ಯಾವ ಇಂಡಸ್ಟ್ರಿಗಳೆಲ್ಲ ಒಂದು ವರ್ಷ ಮಳೆ ಆದರೆ 4 ವರ್ಷ ಮಳೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ನಮ್ಮ ಜನರಿಗೆ, ವಿದ್ಯಾವಂತ ಯುವಕರಿಗೆ ಅನುಕೂಲ ಆಗಲಿ, ಯಾವುದಾದ್ರೂ ಇಂಡಸ್ಟ್ರಿ ಬಂದರೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಅದನ್ನು ನಾನು ಅಭಿವೃದ್ಧಿಪಡಿಸಿದ್ದೆ ಅವತ್ತು ಸರ್ಕಾರದ ವತಿಯಿಂದ. ಅಂದಿನ ಸರ್ಕಾರ ಮಾಡಿತ್ತು ಅದನ್ನು. ಇವತ್ತು ನಮ್ಮ ಸರ್ಕಾರ ಅದಕ್ಕೆ ಕಾಯಕಲ್ಪ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು 400 ಕೋಟಿ ರೂಪಾಯಿಯಷ್ಟು ಅಲ್ಲಿ ಬಂಡವಾಳ ಹೂಡ್ತಕ್ಕಂಥ ಕೆಲಸವನ್ನು ಐನಾಕ್ಸ್ ಅನ್ನೋ ಒಂದು ಕಂಪನಿ ಬರ್ತದೆ ಅಂಥೇಳಿ ಮಾಧ್ಯಮದಲ್ಲಿ ನೋಡಿದ್ದೇನೆ ಹೊರತು ನಾನು ಅಧಿಕೃತವಾಗಿ ಅದರ ಬಗ್ಗೆ ಮಾಹಿತಿ ಇಲ್ಲ. ಆದ್ದರಿಂದ ಅದು ಒಂದು ಒಳ್ಳೆಯ ಸಂತೋಷದ ವಿಷಯ. ಇದರಿಂದ ನಮ್ಮಲ್ಲಿ ವಿದ್ಯಾವಂತ ಯುವಕರಿಗೆ, ಕಾರ್ಮಿಕರಿಗೆ ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಉದ್ಯೋಗಾವಕಾಶ ಸಿಗೋದ ಉದ್ಯೋಗಾವಕಾಶನೇ ಅನುಕೂಲ ಆಗೋದ್ರಿಂದ, ಮತ್ತು ಕೆಲವೊಬ್ರು ಏನಂತಾರೆ, ಇಲ್ಲ ಫ್ಯಾಕ್ಟ್ರಿ ಆದ್ರೆ ಬೇರೆ ಹೊರಗಡೆಯಿಂದ ಬರ್ತಾರಂತ. ಈಗ ಸ್ಕಿಲ್ಡ್ ಲೇಬರನ್ನ ಹೊರಗಡೆಯಿಂದ ತರ್ತಾರೆ ಅವರು. ಹೊರಗಡೆಯಿಂದ ಅಂದರೆ ಈ ನಮ್ಮಲ್ಲಿ ಅವರು ಕೂಡ ಸೆಲೆಕ್ಟ್ ಆಗ್ಬೋದು. ಈಗ ಅನೇಕ ಫ್ಯಾಕ್ಟ್ರಿಗಳು ಇವತ್ತು ಕೊಪ್ಪಳದಲ್ಲಿವೆ. ಕೊಪ್ಪಳದಲ್ಲೇ ಎಲ್ಲರನ್ನೂ ತೊಗೊಳ್ತಾರಂತಿಲ್ಲ. ಈ ಕೊಪ್ಪಳದ ಫ್ಯಾಕ್ಟ್ರಿ ಕಲ್ಯಾಣಿ ಇರ್ಬೋದು, ಇನ್ನೊಂದು ಇರ್ಬೋದು. ಅಲ್ಲಿಂದನೇ ಬಸ್ಸುಗಳು ಕೊಪ್ಪಳ ಮತ್ತು ಯಲಬುರ್ಗಾ ಕೊಪ್ಪಳ ತಾಲೂಕು, ಗಂಗಾವತಿ ತಾಲೂಕುಗಳಿಗೆ ಕಳಿಸಿ ಕಾರ್ಮಿಕರನ್ನು ಕರೆಸಿ ಅವರು ಕೆಲಸವನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಿಂದ ನಮ್ಮವ್ರಿಗೆ ಉದ್ಯೋಗ ಸಿಕ್ಕಿದೆ. ಅದೇ ರೀತಿ ಇಲ್ಲಿ ಆಗ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಕೂಡ ಉದ್ಯೋಗ ದೊರಿಬೋದು ಅನ್ನೋ ಆಶಾಭಾವನೆಯಿಂದ ನಾವು ಕೆಲಸ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ನಮ್ಮ ಸರ್ಕಾರಕ್ಕೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಎಂ.ಬಿ. ಪಾಟೀಲ್ರವರಿಗೆ ಅಭಿನಂದನೆಗಳನ್ನು ವೈಯಕ್ತಿಕವಾಗಿ ನಾನು ಸಲ್ಲಿಸ್ತೀನಿ. ಹೈದರಾಬಾದ್ ಕರ್ನಾಟಕದ ಗಡಿ ತಾಲೂಕಾಗುತ್ತೆ ರೀ ಕುಷ್ಟಗಿ. ಇದರ ಗಡಿ ಪ್ರದೇಶದೊಳಗಿರೋದು ಅದು ಒಂದು ಕೆಐಡಿಬಿ ಅದು ಏನು ಕಾರ್ಖಾನೆ ಇದು ಹೇಳಿದಿರಲ್ಲ, ಹಬ್ ಹೇಳಿದಿರಲ್ಲ, ಅಲ್ಲಿ ಸ್ಥಳೀಯರಿಗೆ ಅಂದರೆ ಹೈದರಾಬಾದ್ ಕರ್ನಾಟಕದವರಿಗೆ 70% ಸಿ ಮತ್ತು ಡಿ ಹುದ್ದೆಯನ್ನು ಭರ್ತಿ ಮಾಡಲೇಬೇಕು. ಇವರು ಆಮೇಲೆ 30% ಮಾತ್ರ ಬೇರೆಯವ್ರಿಗೆ ಕೊಡಬೇಕು ಅನ್ನೋದನ್ನು ಅಲ್ಲಿ ಕಾನೂನು ಹೇಳ್ತೈತೆ. ಅಂದಮೇಲೆ ನೋಡಿ, ಅದು ಹೈದರಾಬಾದ್ ಕರ್ನಾಟಕದ್ದು 371J ಇರ್ತಕ್ಕಂಥದ್ದು ಸರ್ಕಾರಿ ನೌಕರಿಗೆ ಮಾತ್ರ ಸಂಬಂಧಿಸಿದ್ದು. ಇದು ಸರೋಜಿನಿ ಮಹಿಷಿ ಅಂತೇಳಿ ಹಿಂದೆ ಒಬ್ಬ ಇದಕ್ಕೆ ಒಂದು ವರದಿಯನ್ನು ಸಲ್ಲಿಸಲಿಕ್ಕೆ ಸರ್ಕಾರ ನೇಮಿಸಿತ್ತು. ಅವ್ರ ವರದಿ ಪ್ರಕಾರನೇ ನೀವು ಹೇಳಿದಂತೆ 70% ಸ್ಥಳೀಯರನ್ನು ತೆಗೆದುಕೊಳ್ಬೇಕು, 30% ಹೊರಗಡೆಯವ್ರನ್ನ ತರಬೇಕು ಅನ್ನೋದು ಅದು ಸರ್ಕಾರ ಮಾಡ್ತಕ್ಕಂಥ ಕೆಲಸ. ಅದು ಹಾಗೇ ಆಗುತ್ತೆ. ಕೆಲವು ಸಂದರ್ಭದಾಗ ಹೆಚ್ಚು ಕಮ್ಮಿ ಆದಾಗ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಸ್ಥಳೀಯವಾಗಿರ್ತಕ್ಕಂಥ ಪ್ರತಿನಿಧಿಗಳು, ಸ್ಥಳೀಯ ಆಡಳಿತ ಆ ಕೆಲಸ ಮಾಡಬೇಕಾಗುತ್ತೆ. ಉದಾಹರಣೆಗೆ ನಮ್ಮಲ್ಲಿ ಬಂದಿರತಕ್ಕಂಥ ಇವತ್ತು ಸೋಲಾರ್ ಯೂನಿಟ್ ಇರ್ಬೋದು, ವಿಂಡ್ ಮಿಲ್ ಪವರ್ ಪ್ರಾಜೆಕ್ಟ್ ಇರ್ಬೋದು, ಇಂಥವಕ್ಕೆಲ್ಲ ನಮ್ಮ ಸ್ಥಳೀಯರನ್ನೇ ಹೆಚ್ಚು ತೆಗೆದುಕೊಳ್ಳಲಿಕ್ಕೆ ನಾವು ಒತ್ತಾಯ ಮಾಡಿದ್ದೇವೆ. ಅವರು ಜನರಲ್ ಮ್ಯಾನೇಜರು ಮತ್ತು ಅಕೌಂಟೆಂಟು ಇಂಥವು ನೀನದವಲ್ಲ, ಅವರು ತಮ್ಮ ಭಾಗದಿಂದ ಅಥವಾ ಬೇರೆ ಬೇರೆ ಭಾಗದಿಂದ ಅವರು ಇಂಟ್ರ್ಯೂ ಮಾಡಿ ಸೆಲೆಕ್ಷನ್ ಮಾಡಿರ್ತಾರೆ. ಆ ಅರ್ಹತೆ ಇದ್ದರೆ ನಮ್ಮವರು ಕೂಡ ಸೆಲೆಕ್ಟ್ ಆಗ್ಬೋದು ಅನ್ನೋ ಒಂದು ಆಶಾಭಾವನೆ ನಮ್ಮದು. ಒಂದು ಸರಿ ಅವರು ಎಲ್ಲರನ್ನೂ ತೆಗೆದು, ನಿಮ್ಗೆ ಗೊತ್ತಿರಬೇಕು, ಈ ಟೋಲ್ ಗೇಟ್ 3 ಟೋಲ್ ಗೇಟ್ ಬರ್ತಾವೆ ನಮ್ಮ ಜಿಲ್ಲೆಯಲ್ಲಿ. ಒಂದು ನಮ್ಮ ತಾಲೂಕಿನಲ್ಲಿ, 2 ಕೊಪ್ಪಳ ತಾಲೂಕಿನಲ್ಲಿ. ಅಲ್ಲಿ ಎಲ್ಲ ಟೋಲ್ ಗೇಟ್ನಲ್ಲಿ ನಮ್ಮವ್ರನ್ನ ತೆಗೆದು ಹೈದರಾಬಾದವ್ರನ್ನ ತಂದು ಹಾಕಿದ್ರು. ಅವಾಗ ನಾವು ಎಲ್ಲ ಪಕ್ಷಾತೀತವಾಗಿ ನಾವೆಲ್ಲ ಮುಖಂಡರು ಸೇರಿ ಸ್ಟ್ರೈಕ್ ಮಾಡಿ
ಒಂದು ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅಲ್ಲೇ ಊಟ ಮಾಡಿ ನಾವು ಅವ್ರನ್ನೆಲ್ಲರನ್ನೂ ವಾಪಸ್ ಕಳಿಸಿ 100ಕ್ಕೆ 100ರಷ್ಟು ಜನನ ನಮ್ಮವ್ರನ್ನೇ ಹಾಕ್ಸಿದ್ದು ಉದಾಹರಣೆ ನಮ್ಮ ಜೊತೆಗಿದೆ. ಇಲ್ಲೇ ಲೋಕಲ್ಲಾಗಿ ಸೋಲಾರ್ ಯೂನಿಟ್ನಲ್ಲಿಯೂ ಕೂಡ ಅದೇ ರೀತಿ 60 ಜನರನ್ನ ಕೆಲಸದಿಂದ ತೆಗೆದುಹಾಕಿದಂಥ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿ ಸ್ಟ್ರೈಕ್ ಮಾಡಿ ಅವ್ರನ್ನ ಪುನಃ ಕೆಲಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿದ್ವಿ. ಮುಂದೆ ಕೂಡ ಇದೇ ರೀತಿ ನಾವು ಸ್ಥಳೀಯ ಆಡಳಿತ ಮತ್ತು ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಗಳು ಇವತ್ತು ಅನೇಕ ರಕ್ಷಣಾ ಸಂಸ್ಥೆಗಳಂತ ಹೆಸರಿಟ್ಕೊಂಡಿವಿ ನಾವು. ಕರ್ನಾಟಕ ರಕ್ಷಣಾ ವೇದಿಕೆ, ಇವತ್ತು ಕನ್ನಡ ಸಂಘಟನೆಗಳು, ಇವೆಲ್ಲವೂ ಕೂಡ ಹೋರಾಟ ಮಾಡಿ ನಮ್ಮ ಜನರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ತಾವು ಪತ್ರಿಕಾ ಹೇಳಿಕೆಯನ್ನು ಕೊಡ್ತೀರಿ, ಕನ್ನೇರಿ ಮಠದವರು ಅಜ್ಜವರು ಈ ಥರ ಮೇಲ್ಸ್ಥರ ಇದ್ದು ಆ ಥರ ಮಾತಾಡಬಾರ್ದು, ಅವ್ಯಾಚ ಶಬ್ದ ಬಳಸಬಾರ್ದಾಗಿತ್ತು, ಅಭಿಸಂಧಾನಕ್ಕೆ ಬಳಸಬಾರ್ದಾಗಿತ್ತು ಅಂತ ಹೇಳ್ತೀರಿ. ಆದರೆ ಆರ್ ಎಸ್ ಎಸ್ಗೂ ಮತ್ತು ಕನ್ನೇರಿ ಸ್ವಾಮಿಗಳಿಗೆ ಯಾವ ಆಧಾರದ ಮೇಲೆ ಥಳಕ್ಕೆ ಹಾಕಿದ್ರಿ? ಈಗ ಅವರು RSSನವರು ಯಾವ ರೀತಿ ಮಾತಾಡ್ತಾರೆ ಆ ರೀತಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಈಗ RSS ಭಾವನೆಗಳನ್ನು ಇಟ್ಕೊಂಡು ಒಬ್ಬ ಸ್ವಾಮೀಜಿ ಅದನ್ನು ಮಾಡಬಾರ್ದು. RSS ಕೆಲಸಗಳು ಕೂಡ ಒಳ್ಳೆಯವೇ, ನಾವು ಅದನ್ನು ಕೂಡ ನಾವು ಪೂರ್ಣ ಇದನ್ನು ಮಾಡ್ತಕ್ಕಂಥದ್ದಲ್ಲ, ಖಂಡಿಸ್ತಾ ಇಲ್ಲ. ಅದು ಹಿಂದುತ್ವ ಮತ್ತು ರಾಷ್ಟ್ರೀಯತೆಯನ್ನು ಬೆಂಬಲಿಸ್ತಕ್ಕಂಥ ಕೆಲಸವನ್ನು RSS ಮಾಡ್ತದೆ. ನಾವು ನಮ್ಮಲ್ಲಿರ್ತಕ್ಕಂಥ ಜಾತ್ಯತೀತ ರಾಷ್ಟ್ರವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ನಾವು ಸರ್ವ ಜನರಿಗೂ ಕೂಡ ಒಂದೇ ರೀತಿ ಟ್ರೀಟ್ ಮಾಡಬೇಕು ಅಥವಾ ಕಾಣಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಆ ಮಾತನ್ನು ಹೇಳಿದ್ದೇನೆ ಹೊರತು ಅದರ ಜೊತೆಗೆ ಅವರು ಭಾಷೆ ಬಳಸಿರ್ತಕ್ಕಂಥ ಅಶ್ಲೀಲ ಶಬ್ದಗಳು ನನ್ನ ಮನಸ್ಸಿಗೆ ನೋವು ತರ್ತಕ್ಕಂಥ ಕೆಲಸ ಆಗಿದೆ. ಯಾಕಂದರೆ ನಾನು ಕೂಡ ಒಬ್ಬ ಅಪಾರ ಗೌರವವನ್ನು ಹೊಂದಿರತಕ್ಕಂಥವನು ಕನ್ನೇರಿ ಶ್ರೀಗಳ ಬಗ್ಗೆ. ಯಾಕಂದರೆ ಅವರೊಬ್ಬ ಕೃಷಿ ಪಂಡಿತರು, ಕೃಷಿಯಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದ್ದಾರೆ. ಇದರಲ್ಲಿ ಪಶುಗಳನ್ನು ಸಾಕುವುದರಲ್ಲಿ, ಹಾಲನ್ನು ಉತ್ಪಾದಿಸುವುದರಲ್ಲಿ, ಇಂಥ ಅನೇಕ ಉದಾಹರಣೆಗಳು ಕೊಡೋದರಲ್ಲಿ ಅವರು ಹೆಚ್ಚು ಇದನ್ನು ಪರಿಣಿತಿಯನ್ನು ಪಡೆದಂಥವರು ಬಾಯಿಂದ ಇಂಥ ಶಬ್ದವನ್ನು ಸಮಾಜ ಮತ್ತು ನಾನು ವೈಯಕ್ತಿಕವಾಗಿ ನಿರೀಕ್ಷಣೆ ಮಾಡಿರಲಿಲ್ಲ. ಆದ್ದರಿಂದ ಆ ಶಬ್ದವನ್ನು ಅವರು ವಾಪಸ್ ತೆಗೆದುಕೊಳ್ಳುವುದರ ಜೊತೆಗೆ ಆ ಗುರುಗಳಿಗೆ ಕ್ಷಮೆ ಕೇಳಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸರ್, ಅವರು ಹೇಳಿಕೆ ಕೊಡ್ತಿರಬಹುದು, ಆದರೆ ತಾವು ಕನ್ನೇರಿ ಮಠದಿಂದ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯವರ ಕಡೆಯಿಂದ ಒಂದು ನಾಟಕ ಕಂಪನಿ ಬಂದೈತಿ ಅಂತ ಹೇಳುವಷ್ಟು ಉದ್ದಟತನ ಯಾಕೆ ಸ್ವಾಮಿಗಳು? ಅದು ಉದ್ದಟತನ ಅಂತ ನಾನು ಹೇಳಗಲ್ಲ, ಅವರು ಆ ಶಬ್ದಗಳನ್ನು ಬಳಸಬಾರ್ದು ಅಂತ ಹೇಳಿದ್ದೀನಿ ಅಷ್ಟೇ. ಅದರ ನಮ್ಮ ಅಭಿಪ್ರಾಯ.